ಅವರ ಹುಟ್ಟುಹಬ್ಬ ಅವರ ನಿವಾಸದ ಬಳಿ ಅಂದರೆ RR ನಗರ ನಿವಾಸ ಏನಿದೆ ಮನೆ ಬಳಿ ಎಲ್ಲರೂ ಆಗಮಿಸಿರುವಂಥದ್ದು ಅಭಿಮಾನಿಗಳು ಸೆಲೆಬ್ರಿಟೀಸ್ ಅಂತಲೇ ಹೇಳ್ಬೋದು. ವಿಶೇಷ ಪಟ್ಟವನ್ನು ದರ್ಶನ್ ಅವರಿಗೆ ಕೊಟ್ಟಿರುವಂಥದ್ದು. ಆದರೆ ದರ್ಶನ್ ಅವರು ಈ ಬಾರಿ ಹುಟ್ಟುಹಬ್ಬಕ್ಕೆ ಬ್ರೇಕ್ ಹಾಕಿದ್ದಾರೆ. ಆದರೂ ಅಭಿಮಾನಿಗಳು ಜಮಾವಣೆಯನ್ನು ಮಾಡಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ಎಕ್ಸ್ಪೆಕ್ಟೇಷನ್ ಇದೆ ಡೆವಿಲ್ ಟೀಸರ್ ಇರಬಹುದು ಪ್ರತಿಯೊಂದರ ಬಗ್ಗೆ. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಓಕೆ, ಇವತ್ತು ಒಂದು ರೀತಿ ಸೆಲೆಬ್ರೇಷನ್ ನಿಮಗೆ ಎಲ್ರಿಗೂ. ವ್ಯಾಲೆಂಟೈನ್ಸ್ ಡೇ 14th ಆದರೆ ಇವತ್ತು ದಸರಾ ಹಬ್ಬ, ಇವತ್ತು ನಮ್ಮ ಬಾಸ್ ಬರ್ಡೇ ಅಲ್ಲ, ಅದಕ್ಕೆ ಖುಷಿ ಇದೆ ಬರ್ತ್ಡೇಗೆ. ಆದರೆ ಬರ್ತ್ಡೇ ಪ್ರತಿ ಬಾರಿ ಅವರು ಪ್ರತಿ ವರ್ಷ ಇಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ರು, ಈ ಬಾರಿ ಮಾಡ್ಕೋತಾ ಇಲ್ಲ. ಏನು ಆರೋಗ್ಯ ಸಮಸ್ಯೆ ಮಾಡ್ಕೊಂತಾರೆ. ನಾವು ನೆಕ್ಸ್ಟ್ ವರ್ಷ ಆದ್ರೂ ಬರ್ತೀವಿ. ಅವ್ರು ಈ ವರ್ಷ ಅಷ್ಟೇ ಚಾಮುಂಡೇಶ್ವರಿ ತಾಯಿನ ಬೆಡ್ಕೊಂತೀವಿ. ಅವ್ರು ಹುಷಾರಾಗಿ ಬರ್ಲಿ, ಮಾಡ್ಸೋಣ. ಮುಂದಿನ ವರ್ಷ ಆದ್ರೂ ಅವ್ರು ಬರ್ತಾರೆ, ಮಾಡೋಣ. ಮುಂದಿನ ವರ್ಷ ಕಂಡೀಷನ್ ಮಾಡಲೇಬೇಕು ಹಬ್ಬ. ಹೇಳಿ, ದರ್ಶನ್ ಅವರ ಮನೆ ಬಳಿ ಬಂದಿದ್ದೀರಾ, ಜೈಕಾರನ ಕೂಗ್ತಾ ಇದ್ದೀರಾ, ಅಷ್ಟು ಕ್ರೇಜ್. ಬಾಸ್ 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 ಜೈ ಡಿ ಬಾಸ್. ಹೇಳಿ ಮೇಡಮ್, ನೀವು ಏನೋ ಕ್ವಶನ್ ಕೇಳಿದ್ರೆ ಮಾತಾಡಿ. ದರ್ಶನ್ ಅವರ ಡೈಲಾಗ್ ಹೇಳಿ, ಏನು ಇಷ್ಟ? ನಾವು ಬಂದಿರೋದು ಗುಲ್ಬರ್ಗಿಂದ ಬಂದಿರೋದು. ಅಪ್ಪಟ ಭಕ್ತ ಡಿ ಬಾಸ್ ಅಭಿಮಾನಿಗಳು ನಾವು. ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್. ರಕ್ತದ ಕಣ ಕಣ ಕೂಗುತ್ತಿದೆ, ಡಿ ಬಾಸ್ ಡಿ ಬಾಸ್ ಅನ್ನುತ್ತಿದೆ. ರಕ್ತದ ಕಣ ಕಣ ಕೂಗುತ್ತಾ ಇದೆ, ಡಿ ಬಾಸ್ ಡಿ ಬಾಸ್ ಅನ್ನುತ್ತಿದೆ. ಹಾ, ಡಿ ಬಾಸ್ ಅಭಿಮಾನಿ ಬರ್ಡೇ ಇದೆ, ಭಾಳ ಖುಷಿ ಆಗ್ತಿದೆ, ಅದಕ್ಕೋಸ್ಕರ ಬಂದಿರೋದು. ಎಲ್ಲಿಂದ ಬಂದಿದ್ದೀರಾ? ನಾವು ಬೀದರಿಂದ. ಏನು ಮಾಡ್ಕೊಂಡು ನಾವಿಲ್ಲಿ ವರ್ಕ್ ಮಾಡ್ತೀವಿ ಕಂಪ್ನಿಯಲ್ಲಿ. ಪ್ರತಿ ಬಾರಿ ದರ್ಶನ್ ಅವರ ಬರ್ತ್ಡೇಗೆ ಬರ್ತೀರಾ ಇಲ್ಲಿ? ಬರ್ತೀವಿ, ಪ್ರತಿ ವರ್ಷ ಬರ್ತೀವಿ. ಈ ಬಾರಿ ದರ್ಶನ್ ಅವ್ರು ಇರೋದಿಲ್ಲ ಅನ್ನೋಂಥದ್ದನ್ನ ಹೇಳಿದ್ರು, ಆದ್ರೂ ಬಂದಿದ್ದೀರಾ. ನಮಗೆ ಇವತ್ತು ರಜೆ ಇದೆಯಲ್ಲ, ಅದಕ್ಕೆ ತಡ್ಕೊಳಕ್ಕಾಗಿಲ್ಲ, ಬಂದು ನೋಡ್ಬೇಕು ನಮ್ಮ ಬಾಸ್ಗಂತ ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದಿದ್ದು. ಅದಕ್ಕೆ ಬಂದಿದ್ರು ಅದು.